ನಮಸ್ಕಾರ ಸ್ನೇಹಿತರೆ. ಆರ್ಬಿಐ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೀಗ ಮತ್ತೊಮ್ಮೆ ತನ್ನ ಎಲ್ಲ ಗ್ರಾಹಕರಿಗೆ ದಿಢೀರನೆ ಹೊಸ ರೂಲ್ಸ್, ಹೊಸ ನಿಯಮ ಜಾರಿಗೆ ಮಾಡಿದ್ದು, ಇನ್ನು ಮುಂದೆ 10 ರೂಪಾಯಿ ಮತ್ತು 100 ರೂಪಾಯಿ ಸೇರಿದಂತೆ 200 ರೂಪಾಯಿ ನೋಟು ಬಳಕೆ ಮಾಡ್ತಾ ಇರೋ ದೇಶದ ಎಲ್ಲ ಜನಸಾಮಾನ್ಯರಿಗೆ ಬಿಗ್ ಶಾಕ್ ಅನ್ನ ನೀಡಿದೆ. ಹೌದು, ಪ್ರತಿಯೊಂದು ಹಣಕಾಸಿನ ವ್ಯವಹಾರ ಕೂಡ ಚಿಲ್ಲರೆ ಮತ್ತು ದೊಡ್ಡ ನೋಟುಗಳ ಮೇಲೆ ವ್ಯವಹಾರ ಮಾಡಲಾಗುತ್ತೆ. ಇದೀಗ ಈ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಾತ್ರೋರಾತ್ರಿ ಬಿಗ್ ಶಾಕ್ ಅನ್ನ ನೀಡಿದೆ. ಬನ್ನಿ, ಇಷ್ಟಕ್ಕೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಿಡುಗಡೆ ಮಾಡಿರುವಂತಹ ನಿಯಮದಲ್ಲಿ ಏನಿದೆ ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ. ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತೀಯರಿಗೆ ಭರ್ಜರಿ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದೆ. ಭಾರತದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಗೆ ಹೊಸ ನೋಟ್ಗಳು ಬಿಡುಗಡೆಯಾಗುತ್ತಿದ್ದು, ನೋಟುಗಳ ಬಣ್ಣ ಬದಲಾಗುವುದು ಸೇರಿದಂತೆ ಹಲವು ವಿಶೇಷತೆಗಳನ್ನು ತರಲಾಗ್ತಾ ಇದೆ. 2,000 ರೂಪಾಯಿ ಬಿಡುಗಡೆ ಮಾಡಿದ್ದು, ಗುಲಾಬಿ ಬಣ್ಣದ ನೋಟು ಬಿಡುಗಡೆ ಮಾಡಿ ಅವುಗಳನ್ನು ಹಿಂಪಡೆಯಲಾಗಿತ್ತು. ಇದೀಗ ಹೊಸ ನೋಟ್ಗಳನ್ನು ಪರಿಚಯಿಸೋದಕ್ಕೆ ಆರ್ಬಿಐ ಮುಂದಾಗಿದೆ. ಯಾವ ಮಾದರಿಯ ಹೊಸ ನೋಟು ಬರಲಿದೆ ಹಾಗೂ ಈ ವಿಚಾರವಾಗಿ ಆರ್ಬಿಐ ಹೇಳಿರುವುದೇನು ಎನ್ನುವ ವಿವರ ಇಲ್ಲಿದೆ ನೋಡಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಇದೀಗ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದು, ಹೊಸ ನೋಟ್ಗಳ ಬಿಡುಗಡೆ ಸಂಬಂಧಿಸಿದಂತೆ ಗುಡ್ ನ್ಯೂಸ್ ಅನ್ನ ಕೊಡಲಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಹೊಸ ನೋಟ್ಗಳು ಮಾರುಕಟ್ಟೆಗೆ ಬಿಡುಗಡೆಯಾಗಲಿವೆ. 10 ರೂಪಾಯಿ ಹಾಗೂ 500 ರೂಪಾಯಿ ಮುಖಬೆಲೆ ಇರುವ ಬ್ಯಾಂಕ್ ನೋಟ್ಗಳನ್ನು ಬಿಡುಗಡೆ ಮಾಡುವುದಾಗಿ ಆರ್ಬಿಐ ಹೇಳಿದೆ. ಹೊಸ ನೋಟ್ಗಳು ಇನ್ನು ಕೆಲವೇ ದಿನಗಳಲ್ಲಿ ಬಳಕೆಗೆ ಅಥವಾ ಮಾರುಕಟ್ಟೆಗೆ ಬರಲಿವೆ. ಇನ್ನು ಇದೀಗ ಇರುವಂತಹ ಮಹಾತ್ಮ ಗಾಂಧಿ ಸರಣಿ ನೋಟ್ಗಳಿಗಂತೂ ಈಗ ಬರಲಿರುವ ನೋಟ್ಗಳು ಬೇರೆ ರೀತಿ ಇರೋದಿಲ್ಲ. ಆದರೆ ಕೆಲವೊಂದು ನಿರ್ದಿಷ್ಟ ಬದಲಾವಣೆಗಳು ಆಗಲಿವೆ. ವಿನ್ಯಾಸ ಸಹ ಅದೇ ಮಾದರಿಯಲ್ಲಿ ಮುಂದುವರಿಯಲಿದೆ ಎಂದು ಹೇಳಲಾಗಿತ್ತು. ಭಾರತೀಯ ರಿಸರ್ವ್ ಬ್ಯಾಂಕ್ ಮೊನ್ನೆಯಷ್ಟೇ ಹೊಸ 10 ರೂಪಾಯಿ ಮತ್ತು 500 ರೂಪಾಯಿ ನೋಟ್ಗಳನ್ನು ಬಿಡುಗಡೆ ಮಾಡುವುದಾಗಿ ಹೇಳಿತ್ತು. ಹಾಗೇನೆ ಹೊಸ 100 ರೂಪಾಯಿ ಮತ್ತು 200 ರೂಪಾಯಿ ನೋಟ್ಗಳನ್ನು ಅದು ಬಿಡುಗಡೆ ಮಾಡಿದೆ. ಆರ್ಬಿಐ ಹೊಸ ನೋಟ್ಗಳನ್ನು ಮುದ್ರಿಸಲು ಬೇರೆ ಕಾರಣಗಳಿರುತ್ತವೆ. ಒಂದು ನೋಟು ಹಳೆಯದಾದಾಗ ಹಾಳಾಗ್ತಾ ಇರೋದ್ರಿಂದ ನಿಗದಿತ ವರ್ಷಗಳವರೆಗೆ ಮಾತ್ರ ಅವುಗಳನ್ನು ಚಲಾವಣೆಯಲ್ಲಿ ಇರಿಸಲಾಗುತ್ತೆ. ಆ ಬಳಿಕ ಹೊಸ ನೋಟ್ಗಳನ್ನು ಮುದ್ರಿಸಲಾಗುತ್ತೆ. ಮತ್ತು ಕೆಲ ಬಾರಿ ನಕಲಿ ನೋಟ್ಗಳು ಹೆಚ್ಚಾದಾಗ ಅಥವಾ ಹೊಸ ಸೆಕ್ಯೂರಿಟಿ ಫೀಚರ್ಗಳನ್ನು ಅಳವಡಿಸಬೇಕೆಂದಾಗ ಸಂಪೂರ್ಣ ಹೊಸ ವಿನ್ಯಾಸ ಇರುವ ನೋಟ್ಗಳನ್ನು ಬಿಡುಗಡೆ ಮಾಡಲಾಗುತ್ತೆ. ಈಗ ಆರ್ಬಿಐ 100 ರೂಪಾಯಿ ಮತ್ತು 200 ರೂಪಾಯಿ ನೋಟ್ಗಳನ್ನು ಹೊಸ ವಿನ್ಯಾಸದೊಂದಿಗೆ ಮುದ್ರಿಸಿದೆ. 100 ರೂಪಾಯಿ ಮುಖಬೆಲೆಯ ನೋಟ್ನಲ್ಲಿ ಏನು ಬದಲಾವಣೆ? ಹಳೆಯ 100 ರೂಪಾಯಿ ನೋಟ್ನಲ್ಲಿ 73 × 157 mm ಅಳತೆಯದ್ದಿದೆ. ಹೊಸ ನೋಟ್ಗಳು 66 × 142 mm ಅಳತೆಯದ್ದಾಗಿದೆ. ಅಂದರೆ ಹಳೆಯ ನೋಟ್ಗಿಂತ ಹೊಸ 100 ರೂಪಾಯಿ ನೋಟ್ ಗಾತ್ರದಲ್ಲಿ ಚಿಕ್ಕದಾಗಿದೆ. ಹೊಸ 100 ರೂಪಾಯಿ ನೋಟು ಮಹಾತ್ಮ ಗಾಂಧಿಯ ಹೊಸ ಚಿತ್ರವು ನೋಟಿನಲ್ಲಿದೆ. ಲೇಟೆಂಟ್ ಇಮೇಜ್, ಪುಟ್ಟ ಅಕ್ಷರ ಇತ್ಯಾದಿ ಸೆಕ್ಯೂರಿಟಿ ಫೀಚರ್ಗಳಿವೆ. ಸ್ಪರ್ಶಕ್ಕೆ ಗೊತ್ತಾಗುವ ಗೆರೆಗಳು ಇದ್ದು, ಇದರಿಂದ ಅಂಧರು ನೋಟನ್ನು ಗುರುತಿಸಲು ಸಾಧ್ಯವಾಗುತ್ತೆ. ಹಳೆಯ ನೋಟ್ನಲ್ಲಿ ಈ ಫೀಚರ್ ಇರಲಿಲ್ಲ. ಹಾಗೇನೆ ಹಳೆಯ 100 ರೂಪಾಯಿ ನೋಟಿನ ಬಣ್ಣವು ನೀಲಿ ಮತ್ತು ಹಸಿರು ಮಿಶ್ರಿತವಾಗಿದ್ದರೂ ಹೊಸ ನೋಟಿನ ಬಣ್ಣ ಲ್ಯಾವೆಂಡರ್ ಆಗಿದೆ. 200 ರೂಪಾಯಿ ಹೊಸ ನೋಟಿನ ವಿಶೇಷತೆ ಏನು? 200 ರೂಪಾಯಿನ ಹೊಸ ನೋಟಿನ ಗಾತ್ರ 66 × 146 mm ಇದೆ. ಹಳೆಯ ನೋಟಿನ ಗಾತ್ರ 73 × 157 mm ನಷ್ಟಿದೆ. ಇದರ ಬಣ್ಣ ಹಳದಿ ಮತ್ತು ಕಿತ್ತಳೆ ಮಿಶ್ರಿತವಾಗಿದೆ. ಆದರೆ ಹೊಸ ನೋಟಿನ ಬಣ್ಣ ದಟ್ಟ ಹಳದಿಯದ್ದಾಗಿದೆ. ಹೊಸ 200 ರೂಪಾಯಿ ನೋಟು. ಹೊಸ 200 ರೂಪಾಯಿ ನೋಟ್ನಲ್ಲಿ ಬಣ್ಣ ಬದಲಾಗುವ ಥ್ರೆಡ್ ಹಾಗೂ ಹೊಸ ರೀತಿಯ ವಾಟರ್ ಮಾರ್ಕ್ ಇದೆ. ಸ್ಪರ್ಶದಿಂದ ಗೊತ್ತಾಗುವಂಥ ಗೆರೆಗಳಿರುತ್ತವೆ. ಈ ಹೊಸ ನೋಟ್ಗಳಲ್ಲಿರುವ ಫೀಚರ್ಗಳ ಬಗ್ಗೆ ಜನರು ಮತ್ತು ವ್ಯಾಪಾರಿಗಳು ತಿಳಿದಿರುವುದು ಉತ್ತಮ. ನಕಲಿ ನೋಟ್ಗಳನ್ನು ಪತ್ತೆ ಮಾಡಲು ಸಾಧ್ಯ. ಹಾಗೆಯೇ ಈ ಹೊಸ ನೋಟ್ಗಳಲ್ಲಿರುವಂತಹ ಫೀಚರ್ಗಳನ್ನು ನಕಲು ಮಾಡುವುದು ಕಷ್ಟಕರ. ಇನ್ನು ಭಾರತದಲ್ಲಿ ನೋಟ್ಗಳು ಬದಲಾವಣೆಯಾಗುವುದು, ಹೊಸ ಮಾದರಿಯ ಹಾಗೂ ಮುಖಬೆಲೆಯ ನೋಟ್ಗಳನ್ನು ಬಿಡುಗಡೆ ಮಾಡುವುದು ಇದೇ ಮೊದಲೇನೂ ಅಲ್ಲ. ಈ ಹಿಂದೆ 500 ಹಾಗೂ 1,000 ರೂಪಾಯಿ ನೋಟ್ಗಳು ಇದ್ವು. ಅದನ್ನು ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರವು ರದ್ದು ಮಾಡಿತ್ತು. 2,000 ರೂಪಾಯಿ ಮುಖಬೆಲೆಯ ನೋಟ್ಗಳನ್ನು ಪರಿಚಯಿಸಲಾಗಿತ್ತು. ಆದರೆ ಕೆಲವು ತಿಂಗಳುಗಳ ನಂತರ ಆ ನೋಟ್ಗಳನ್ನು ಹಿಂಪಡೆಯಲಾಗಿತ್ತು. ಇದೀಗ ಹೊಸ ವಿನ್ಯಾಸದ ನೋಟ್ಗಳು ಮಾರುಕಟ್ಟೆಗೆ ಬರಲಿವೆ. ಹಾಗಾಗಿ ನೋಟ್ನ ಬಳಕೆ ಮಾಡುವವರು ಎಚ್ಚರದಿಂದ ಮಾಡೋದು ಉತ್ತಮ.